ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಟೆರೆಸ್ ಮೇಲಿರೋ ಪಾಟ್ಗಳಲ್ಲಿ ಸೊಪ್ಪು ಹುಟ್ಟಿದ್ದು. ಅದನ್ನೇ ನಾನು ಹಾಕಿರಲಿಲ್ಲ, ಅದೇ ಉಟ್ಕೊಂಡಿರೋದು. ಮಣ್ಣಲ್ಲಿ ಸೀಡ್ಸ್ ಇತ್ತು ಏನೋ, ಅದಕ್ಕೆ ಅದೇ ಉಟ್ಕೊಂಡಿದೆ. ಇದು ನಾನು 3ನೇ ಸಲ ಹಾರ್ವೆಸ್ಟ್ ಮಾಡ್ತಾಯಿರೋದು. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಪಾಲಕ್ ಸೊಪ್ಪು 2ನೇ ಸಲ ಹಾರ್ವೆಸ್ಟ್ ಮಾಡ್ತಾಯಿರೋದು. ಇದನ್ನು 3ನೇ ಸಲ ಹಾರ್ವೆಸ್ಟ್ ಮಾಡ್ತಾಯಿರೋದು. ತುಂಬ ಚೆನ್ನಾಗಿದೆ. ಇವಾಗ ಸಾಂಬಾರು ಮಾಡೋಕ್ಕೆ ಹದವಾಗಿದೆ ಸೊಪ್ಪು. ಇದು ಜಾಸ್ತಿ ಬೆಳೆದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೊಪ್ಪು. ಇವಾಗ ಚೆನ್ನಾಗಿ ಮೀಡಿಯಮ್ ಆಗಿದೆ, ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇನು ಸೊಪ್ಪೇನೋ ಇದಕ್ಕೇನು ಸೀಡ್ಸ್ ಹಾಕಿ ಬೆಳೆಯುವಂಥದ್ದು ಏನಿಲ್ಲ. ಇದು ಮಣ್ಣಲ್ಲಿ ಇದ್ದರೆ ಅದೇ ಉಟ್ಕೊಳ್ಳುತ್ತೆ, ಮಳೆ ಬಂದರೆ ನೀರು ಹಾಕಿದಾಗ ಅದೇ ಉಟ್ಕೊಳ್ಳುತ್ತೆ. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಇಷ್ಟು ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡೆ. ನಮ್ಮ ಮನೆಗೆ ಸಾಕಿಷ್ಟು ಇದ್ದದ್ದೆಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನಿಲ್ಲ ಸೊಪ್ಪು, ಇನ್ನೆಲ್ಲ ಸಣ್ಣ ಸಣ್ಣದಾಗಿ ಮತ್ತೆ ಹುಡ್ತಿದೆ, ಮತ್ತೆ ಬರುತ್ತೆ. ಇದು ಪಾಲಕ್ ಸೊಪ್ಪು. ಇದನ್ನೆಲ್ಲ ಬೇರೆ ಸಮೇತ ಇವಾಗ ತೆಗೆದುಬಿಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪಾಟ್ಗಳನ್ನ ರೀಪಾಟ್ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತು, ಆವಾಗಲೇ ಮಾಡಬೇಕಾಗಿತ್ತು. ನಂಗೆ ಟೈಮ್ ಇಲ್ಲದೆ ಮಾಡೋಕ್ಕಾಗಲಿಲ್ಲ. ಇಷ್ಟೊಂದು ಪಾಟ್ಗಳನ್ನ ನಾನು ರೀಪಾಟ್ ಮಾಡಬೇಕು. ಎಲ್ಲ ಗಿಡಗಳು ತುಂಬ ಬೆಳೆದ್ಬಿಟ್ಟಿದೆ, ಅದಕ್ಕೆ ರೀಪಾಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದೊಂದು ಹೊಂಗೆ ಬೀಜ ಹಾಕಿದ್ದೆ, ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೊಂಗೆ ಬೀಜ ಹಾಕಿದ್ದನ್ನ. ಇವಾಗ ನೋಡಿ, ನಾನು ನೋಡಿರಲಿಲ್ಲ, ಇವತ್ತೇ ಇದನ್ನು ನೋಡಿದ್ದು. ಯಾವುದು ಬಂದಿಲ್ವಲ್ಲ ಇನ್ನು ಅಂತ ಇದ್ದೆ. ಇದು ಬಂದಿದೆ, ಒಂದು ಹೊಂಗೆ ಗಿಡ ತುಂಬ ಚೆನ್ನಾಗಿ ಗೊತ್ತೈತೆ. ಇವಾಗ ಇದೆಲ್ಲ ಮಣ್ಣೆಲ್ಲ ತೆಗೆದಿದ್ದಕ್ಕೆಲ್ಲ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಮತ್ತು ಪೂಜೆಗೆ ಬಳಸಿದ ಹೂವು ಎಲ್ಲ ತುಂಬಿಸಿದ್ದೆ. ಎಲ್ಲ ಚೆನ್ನಾಗಿ ಕೊಳೆದ್ಬಿಟ್ಟು ಅಲ್ಲಿ ಏನು ಹಾಕಿದೆ ಅಂತಲೇ ಗೊತ್ತಾಯ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ನೋಡಿ. ಇವಾಗೆಲ್ಲ ತೆಗೆದು ಮಣ್ಣೆಲ್ಲ ಕುತ್ಕೊಬಿಟ್ಟಿತ್ತು ಹೋಲ್ಸ್ಗೆಲ್ಲ, ಅದೆಲ್ಲ ತೆಗೆದುಬಿಟ್ಟು ನಾನು ಮತ್ತು ಅದಕ್ಕೆ ಚಿಪ್ಪೆಲ್ಲ ಇಟ್ಬಿಟ್ಟು ಹಾಕ್ತಾಯಿದ್ದೀನಿ. ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಹೂವು ಇತ್ತು ಪೂಜೆಗೆ ಬಳಸಿದ್ದು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗೇನು ಜಾಸ್ತಿ ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಇರಲಿಲ್ಲ. ನಾನು ಗೊಬ್ಬರ ಮಾಡಿಬಿಟ್ಟಿದ್ದೆ ನೋಡಿ, ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗೊಬ್ಬರಕ್ಕೆಲ್ಲ ಬಳಸ್ಬಿಟ್ಟಿದ್ದೆ. ಇವಾಗ ಸ್ವಲ್ಪನೇ ಇದ್ದಿದ್ದು, ಅದರಿಂದ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ದಿವಸದಲ್ಲಿ ಹಾಕಿದೆ, ಅದು ಅರ್ಧಂಬರ್ಧ ಕೊಳ್ತಿದೆ, ಚೆನ್ನಾಗಿ ಕೊಳ್ತಿಲ್ಲ. ಇದಕ್ಕೇನೋ ಗಿಡ ಹಾಕಿದೆ, ಎಲ್ಲ ಬೇರೆಲ್ಲ ಬಿಟ್ಕೊಂಡಿದೆ. ಅದಕ್ಕೆ ಮಣ್ಣೆಲ್ಲ ಸುರಿದ್ಬಿಟ್ಟು ಮತ್ತೆ ಗಿಡಗಳೆಲ್ಲನ ತೆಗೆದು ಮತ್ತು ಗಿಡಗಳೆಲ್ಲನ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಣ್ಣಂತೂ ತುಂಬ ಚೆನ್ನಾಗಿ ಪುಡಿಯಾಗಿದೆ. ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಪಾಟ್ ಮಿಕ್ಸಿಂಗ್ ಹೇಗೆ ಮಾಡೋದು ಅಂತ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿ. ಎಲ್ಲ ಮಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನು ಮತ್ತೇನು ಅದನ್ನು ಮಣ್ಣೇನು ಮಿಕ್ಸ್ ಮಾಡಿಲ್ಲ, ಅದೇ ಮಣ್ಣನ್ನು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಎಲ್ಲ ಆವಾಗಲೇ ತುಂಬಿಸಿ ಎಲ್ಲ ಇಟ್ಟಿದ್ದೆ, ಅದೆಲ್ಲ ಕೊಳೆತು ಚೆನ್ನಾಗಿ ಗೊಬ್ಬರ ಆಗಿದೆ. ಈ ಚೀಲದಲ್ಲಂತೂ ಎಷ್ಟು ವೆರೈಟಿ ಗಿಡಗಳಿದೆ ಅಂದರೆ, ಸೇವಂತಿಗೆ ಗಿಡ ಇದೆ, ಸಪೋಟ ಇದೆ, ಮತ್ತು ಶಂಖಪುಷ್ಪ ಇದೆ, ಮತ್ತು 2 ರೋಸ್ ಗಿಡ ಇದೆ. ಇದು ಗಿಡ 2 ಗಿಡ ಇತ್ತು, ಒಂದು ಗಿಡ ಹಾಳಾಯಿತು, ನೀರು ಜಾಸ್ತಿ ಆಯಿತು ಏನೋ. ಇದು ನೀರನ್ನ ಜಾಸ್ತಿ ತಗೊಳ್ಳೋದಿಲ್ಲ, ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ಅದಕ್ಕೆ ನೀರು ಜಾಸ್ತಿ ಆಗಿದೆ, ಏನೋ ಹಾಳಾಯಿತು. ನನಗೇನು ಗಿಡ ಏನು ನಾನು ಅಷ್ಟು ಇಷ್ಟಪಡೋದಿಲ್ಲ, ಎಲ್ಲೋ ತಂದಿದ್ದೆ ಅದನ್ನು, ಅದಕ್ಕೆ ಹಾಕಿದೆ. ಹೂವು ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಗಂಚಲು ಹೂವು ಇದು. ಅದಕ್ಕೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಒಂದೇ ಕಡೆ ಎಲ್ಲ ಜಾಸ್ತಿ ಗಿಡಗಳಾಗ್ಬಿಟ್ಟಿತ್ತು. ಇದಕ್ಕೆ ಜಾಸ್ತಿ ನೀರು ಹಾಕ್ದಂಗೆ ನೋಡ್ಕೊಂಡು ಹಾಕಬೇಕು ನೀರನ್ನ. ಮಣ್ಣು ಒಣಗ್ದಂಗೆ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಹಾಕಿದ್ರೆ ಕೊಳ್ತೋಗುತ್ತೆ. ನನಗೂ ಇದು ವಸ್ತು, ಈ ಗಿಡ ಹೇಗೆ ಅಂತ ಗೊತ್ತಿರಲಿಲ್ಲ ಆರೈಕೆ ಮಾಡೋದು. ಇವಾಗ ಗೊತ್ತಾಗಿದೆ. ಇದಕ್ಕೆ ನೀರಂತೂ ಜಾಸ್ತಿನೇ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ನೋಡ್ಕೋಬೇಕು. ಹೂವು ತುಂಬ ಚೆನ್ನಾಗಿದೆ, ಕಲರು ಗಂಚಲು ಹೂವು ಬರುತ್ತೆ. ಇದೇ ಥರ ಗಿಡದಲ್ಲಿ ಇನ್ನೂ ವೆರೈಟಿ ಕಲರ್ಸ್ಗಳಿದೆ ಹೂವುಗಳು. ನನಗೆ ಸಿಕ್ಕಿರೋದು ಇದೊಂದೇ, ರೆಡ್ ಕಲರ್ ಒಂದೇ ನೋಡಿ. ನಾನು ಇದನ್ನು ಸುಮಾರು ದಿವಸದಲ್ಲಿ ಹಳೆ ವಿಡಿಯೋದಲ್ಲಿ ಹಾಕಿರ್ಬೋದೇನೋ, ರೀಪಾಟ್ ಮಾಡಿದ್ದೆ. ಇವೆಲ್ಲ ಸಣ್ಣ ಸಸಿಗಳನ್ನ ಹಾಕಿದ್ದೆ, ಎಲ್ಲ ಅದು ಬೇರೆ ಹರಡೋಕ್ಕೆ ಜಾಗ ಇಲ್ದೇ ಎಲ್ಲ ಒಳಗಡೆ ಅದು ಬೆಳೆಯೋಕ್ಕೆ ಐತೆಲ್ಲ, ಹಂಗಾಗ್ಬಿಟ್ಟಿದೆ. ಅದರಲ್ಲೇ ಮಗ್ಗು ಆಗೈತೆ. ಅದಕ್ಕೆ ಆ ಸಸಿಗಳೆಲ್ಲನೂ ತೆಗೆದು ಇವಾಗ ಪಾಟ್ಗೆ ಹಾಕ್ತಾಯಿದ್ದೀನಿ. ಬೇರೆ ಪಾಟ್ಗಳಿಗೆಲ್ಲ ನೋಡಿ, ಮಣ್ಣು ಬೇರುಗಳನ್ನ ಎಲ್ಲ ಹೆಂಗೆ ಇಟ್ಕೊಬಿಟ್ಟಿದೆ ಅಂದರೆ, ಅವು ಹೊರಗಡೆ ಎಲ್ಲೂ ಬೆಳೆಯೋಕ್ಕೆ ಜಾಗ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸಣ್ಣ ಸಸಿಗಳೆಲ್ಲ ನೋಡಿ ಹೆಂಗೆ ಕಚ್ಕೊಬಿಟ್ಟಿದೆ ಎಲ್ಲ. ಅದ್ರ ತುಂಬೆಲ್ಲ ಬೇರು ಸಸಿಗಳೇ ಆಗೈತೆ, ಅದನ್ನು ತೆಗಿಯೋಕ್ಕೆ ಐತೆಲ್ಲ, ಮಣ್ಣನ್ನೇ ಅಷ್ಟು ಟೈಟ್ ಆಗಿಬಿಟ್ಟಿದೆ. ಬೇರಂತೂ ತುಂಬ ಬೇರು ಬಿಟ್ಕೊಂಡಿದೆ. ಯಾಕೆಂದರೆ ಚಿಕ್ಕ ಕವರೆಲ್ಲ ಹಾಕಿದ್ದೆ, ಅಲ್ಲಿ ನೋಡಿ ಯಾವ ರೀತಿ ಇದೆ. ಗಿಡ ಮೇಲಿಗೆ ಬರೋಕ್ಕೆ ಆಗಿಲ್ಲ, ಅದು ಎಲ್ಲ ಅಲ್ಲಲ್ಲೇ ಕಚ್ಕೊಬಿಟ್ಟಿದೆ. ಇದು ತುಂಬ ಬೇರಾಗ್ಬಿಟ್ಟೈತೆ. ಅದಕ್ಕೆ ಇವಾಗೆಲ್ಲ ತೆಗಿತಾಯಿದ್ದೀನಿ. ಇವೆಲ್ಲನ ಆವಾಗಲೇ ರೀಪಾಟ್ ಮಾಡಬೇಕಾಗಿತ್ತು, ಟೈಮ್ ಇಲ್ಲದೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗಲೂ ಸಂಜೆ ಆಗಿದೆ, ಎಷ್ಟಾಗುತ್ತೋ ಇವತ್ತು ಅಷ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಪಾಟ್ಗಳೆಲ್ಲನೇ. ಇದರಲ್ಲಿ ಗಿಡ ಅದು ಕವರ್ ಚಿಕ್ಕದಾಗಿದ್ದರಿಂದ ಎಲ್ಲ ಒಳಗಡೆ ಕಚ್ಕೊಬಿಟ್ಟೈತೆ. ಸಣ್ಣ ಸಸಿಗಳು ಮೇಲೆ ಬರೋಕ್ಕೆ ಆಗಿಲ್ಲ. ಗಿಡದ ಕವರ್ ತುಂಬ ಬರೀ ಬೇರೆ ತುಂಬ್ಕೊಂಡಿದೆ. ಆವಾಗಲೇ ರೀಪಾಟ್ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅದರಲ್ಲೇ ಮಗ್ಗು ಬಂದೈತೆ. ಸಣ್ಣ ಸಸಿಗಳು ತುಂಬ ಇದೆ. ಅದು ವೈಟ್ ಸೇವಂತಿಗೆ ಗಿಡ, ಇದೊಂದು ಪರ್ಪಲ್ ಸೇವಂತಿಗೆ. ಸುಮಾರು ಇಟ್ಟಿದೆ ಇದನ್ನು ಕವರಲ್ಲಿ, ಯಾವುದು ಬಂದು ಉಳ್ಕೊಂಡಿಲ್ಲ, ಎಲ್ಲ ಹಾಳಾಯಿತು. ಇದೊಂದೇ ಉಳ್ಕೊಂಡಿರೋದು. ತೋಟದಲ್ಲಿ 3 ಗಿಡ ಇದೆ, ಅದು ಚೆನ್ನಾಗಿದೆ, ಆಗಲೇ ಹೂವು ಬರ್ತೈತೆ ಅದರಲ್ಲಿ. ಇದರಲ್ಲೂ ಇವಾಗ ಒಂದು ಸಣ್ಣ ಮಗು ಸ್ಟಾರ್ಟ್ ಆಗೈತೆ ನೋಡಿ. ಇದರಲ್ಲೇ ಒಂದು ಚಿಕ್ಕ ಸಸಿನೂ ಬಂದೈತೆ.
ಅದಕ್ಕೆ ಇದನ್ನು ಬೇರೆ ಕಡೆ ದೊಡ್ಡದಕ್ಕೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಹೂವು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಹೂವೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಹೂವು ಬರುತ್ತೆ. ಅಲ್ಲಿ ತೋಟದಲ್ಲಿ ಬಿಟ್ಟಿತ್ತು. ಇವಾಗ ಇದರಲ್ಲಿ ಇನ್ನೂ ಸ್ಟಾರ್ಟ್ ಆಗೈತೆ. ಇವಾಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ರೀಪಾಟ್ ಮಾಡ್ತಾಯಿದ್ದೀನಿ. ಯಾವ್ಯಾವ ಕಲರ್ ಸೇವಂತಿಗೆ ಗಿಡ ಚೆನ್ನಾಗಿದೆ ಅದನ್ನು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಇವಾಗ ಪರ್ಪಲ್ ಕಲರ್ ತೋಟದಲ್ಲಿ 3 ಇದೆ, ಇಲ್ಲೊಂದಿದೆ, ಅದನ್ನು ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಯೆಲ್ಲೋ ಕಲರು, ಇದು ವೈಟ್ ಕಲರು. ಇದನ್ನು ಸುಮಾರು ದಿನ ಆಯಿತು. ಇದನ್ನು ಚಿಕ್ಕದೊಂದು ಸಸಿ ಇಟ್ಟಿದೆ. ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ನರ್ಸರಿ ಪಾಟು. ಇದನ್ನು ತೆಗೆದು ಇವಾಗ ದೊಡ್ಡ ಪಾಟ್ಗೆ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ. ಗಿಡಗಳನ್ನ ನಾವು ಯಾವ ರೀತಿ ಕೇರ್ ಮಾಡ್ತೀವೋ ಆ ರೀತಿ ಬೆಳೀತದೆ. ಗಿಡ ಬೆಳೆಸೋದೇನು ದೊಡ್ಡ ಕೆಲಸ ಅಲ್ಲ, ಆದರೆ ಪೇಸನ್ಸ್ ಅಂತೂ ತುಂಬ ಮುಖ್ಯ. ಗಿಡ ಬೆಳೆಸ್ಬೇಕಾದ್ರೆ ನಮ್ಮ ತೋಟದಲ್ಲೂ ತುಂಬ ಗಿಡಗಳು ಹಾಳಾಗಿದೆ. ನಮ್ಮ ತೋಟದಲ್ಲಿ ಏನು ಗಿಡ ಹಾಳಾಗಿಲ್ಲ ಅಂತಲ್ಲ, ಸುಮಾರು ಗಿಡಗಳಾಗಿದೆ. ನನ್ನ ತೋಟದಲ್ಲಿ ಒಂದು 4-5 ವೆರೈಟಿ ಕಲರ್ ಇದೆ. ಇದು ಸೇವಂತಿಗೆ ಗಿಡಗಳು. ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ. ಇವಾಗೇನು ಹೂವು ಏನು ಬರೋದಿಲ್ಲ. ಇವಾಗೆಲ್ಲ ಸಣ್ಣ ಸಣ್ಣ ಮಗು ಸ್ಟಾರ್ಟ್ ಆಗೈತೆ ನೋಡಿ. ಇದರಲ್ಲಿ ಎಷ್ಟೊಂದು ಬೇರು ಬಿಟ್ಕೊಂಡಿದೆ, ತುಂಬ ಬೇರು ಬಿಟ್ಕೊಂಡಿದೆ. ಮತ್ತು ಸಣ್ಣ ಸಣ್ಣ ಸಸಿಗಳು ಅದರಲ್ಲೇ ಉಟ್ಕೊಂಡಿದೆ. ಅದು ಬೇರು ಬಿಡೋಕ್ಕೆ ಜಾಗ ಇಲ್ಲದೇ ಅಲ್ಲೇ ಎಲ್ಲ ಒಂಚೂರು ಹಂಗೆ ಆಗಿಬಿಟ್ಟಿದೆ. ಅದನ್ನು ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸಲ ಏನು ಮಾಡೋದು ಬೇಡ, ಇದನ್ನು ಒಂದೇ ಸಲ ಅಂದ್ಬಿಟ್ಟು ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀನಿ. ಇದು ಬ್ರ್ಯಾಂಚಸ್ ಎಲ್ಲ ಬರ್ತಾಯಿದೆ ಇದರಲ್ಲೂ. ನಮ್ಮ ವ್ಯೂವರ್ಸ್ ಒಬ್ಬರು ರಾಜಲಕ್ಷ್ಮಿ ಅಂದ್ಬಿಟ್ಟು ಮೈಸೂರಿನವರು, ಅವರು ನಮ್ಮ ತೋಟ ನೋಡೋಕ್ಕೆ ಬರ್ತೀನಿ ಅಂತ ಕಮೆಂಟ್ ಮಾಡಿದರು. ನಾನು 2 ಸಲ ಮತ್ತೆ ಕಮೆಂಟ್ ಮಾಡಿದೆ, ಬನ್ನಿ ನೀವು ಯಾವಾಗ ಬೇಕಾದರೂ ಬರ್ಬೋದು ಬನ್ನಿ ಅಂತ ಹೇಳಿದೆ. ಅವರು ನಮ್ಮ ಕಮೆಂಟ್ನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಈ ವಿಡಿಯೋನ ನೋಡ್ತಾಯಿದ್ರೆ ನೀವು ದಯವಿಟ್ಟು ಯಾವಾಗ ಬೇಕಾದರೂ ನಮ್ಮ ತೋಟ ನೋಡ್ಲಿಕ್ಕೆ ಬರ್ಬೋದು. ನೀವು ಯಾವಾಗ ಬಂದರೂ ನಾನು ನಿಮ್ಮನ್ನ ಸ್ವಾಗತಿಸ್ತೀನಿ. ವಿಡಿಯೋನ ನೀವು ನೋಡ್ತಾಯಿದ್ರೆ ಈ ಕಮೆಂಟಲ್ಲಿ ನಿಮ್ಮ ನಂಬರ್ನ ಹಾಕಿ ನಾನೇ ನಿಮ್ಮನ್ನು ಸಂಪರ್ಕಿಸ್ತೀನಿ. ಬೇಕಾದರೂ ನಮ್ಮ ಗಾರ್ಡನ್ನ ನೋಡೋಕ್ಕೆ ಬರ್ಬೋದು. ಇದು ವೈಟ್ ಕಲರ್ ಸೇವಂತಿಗೆ. ಈ ಹೂವನ್ನು ತುಂಬ ಸಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಹೂವು ಬರುತ್ತೆ. ಇವಾಗ ದೊಡ್ಡದಾಗ್ಬಿಟ್ಟಿದೆ ಗಿಡ. ಇದೊಂದು ಚಿಕ್ಕ ಪಾಟಲ್ಲಿ ಹಾಕಿದೆ, ಗಿಡ ದೊಡ್ಡದಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಬೇರನ್ನ ಹೆಂಗೆ ಸುತ್ತಕೊಂಡಿದೆ ಅಂದರೆ ಒಂಥರ ಜಡೆ ಹಾಕ್ದಂಗೆ ಆಗ್ಬಿಟ್ಟಿದೆ. ಫುಲ್ ಎಲ್ಲ ಸುತ್ಕೊಂಡು ಸಣ್ಣ ಸಣ್ಣ ಸಸಿಗಳು ಬರೋಕ್ಕೆ ಜಾಗ ಇಲ್ಲದೇ ಅಲ್ಲಲ್ಲೇ ಸುತ್ಕೊಂಡಿದೆ. ಆ ಮಣ್ಣೆ ಕಾಣಿಸ್ತಾ ಇಲ್ಲ, ಬೇರೆ ಅಷ್ಟೊಂದು ಸುತ್ಕೊಬಿಟ್ಟಿದೆ. ಇದನ್ನು ಇವಾಗ ತೆಗೆದುಬಿಟ್ಟು ದೊಡ್ಡ ಪಾಟ್ಗೆ ಹಾಕ್ತೀನಿ. ಇದಕ್ಕೊಂದು ಸಣ್ಣ ಸಸಿ ನೆಟ್ಟಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಬಂತು ಇದು ಅಂದರೆ ನೆಲದಲ್ಲೂ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅಷ್ಟು ಚೆನ್ನಾಗಿ ಹೂವು ಬಂದು ಅಷ್ಟೊಂದು ಹೂವು ಬಿಡ್ತು ಇದರಲ್ಲಿ. ಅದಕ್ಕೆ ಇವಾಗ ಜಾಸ್ತಿ ನಾನು ವೈಟ್ ಸೇವಂತಿಗೆನೇ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅದನ್ನು ತೆಗಿಯೋಕ್ಕಾಯ್ತಿಲ್ಲ, ಮಣ್ಣನ್ನೇ ಬಿಡ್ಸೋಕ್ಕಾಯ್ತಿಲ್ಲ, ಅಷ್ಟೊಂದು ಬೇರು ಸುತ್ತಾಕೊಬಿಟ್ಟಿದೆ. ಅದಕ್ಕೆ ನಾನು ಬೇರೆಲ್ಲ ಸ್ವಲ್ಪ ತೆಗೆದುಬಿಟ್ಟೆ. ಅಷ್ಟೊಂದು ಏನು ಬೇರು ಬೇಕಾಗಿಲ್ಲ ಅಂದ್ಬಿಟ್ಟು ಎಲ್ಲ ತೆಗಿತಾಯಿದ್ದೀನಿ. ಇದು ಬೇರಿಲ್ಲ ಅಂದರೆ ಗಿಡ ನಾವು ನೆಟ್ಟಾಗ ಚೆನ್ನಾಗೇ ಬರುತ್ತೆ, ಅದೇ ಬೇರು ಕೊಟ್ಕೊಳ್ಳುತ್ತೆ. ಬೇರಿಲ್ಲ ಅಂದರೆ ಚಿಗುರು ಬರುತ್ತೆ ಇದರಲ್ಲಿ. ಆ ಬೇರು ಎಕ್ಸ್ಟ್ರಾ ಇರೋ ಬೇರೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಬೇರನ್ನ ತೆಗೆದುಬಿಟ್ಟು ಮತ್ತು ಪಕ್ಕ ಸಸಿಗಳಿರೋದನ್ನು ಬೇರೆ ಸ್ವಲ್ಪ ತೆಗೆದುಬಿಡ್ತಾ ಇದ್ದೀನಿ. ಒಂದೇ ಪಾಟ್ಗೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಆ ಮಣ್ಣನ್ನೇ ಬಿಡ್ಸೋಕ್ಕಾಯ್ತಾ ಇಲ್ಲ. ನಾನು ಅಷ್ಟೊಂದು ಗಟ್ಟಿಯಾಗಿ ಸುತ್ಕೊಬಿಟ್ಟಿದೆ ಬೇರುಗಳಂತೂ. ಅದಕ್ಕೆಲ್ಲ ತೆಗೆದುಬಿಟ್ಟು ಇದನ್ನು ಪರ್ಮನೆಂಟಾಗಿ ಒಂದು ದೊಡ್ಡ ಪಾಟ್ಗೆ ಹಾಕ್ಬಿಡ್ತೀನಿ. ಅದರಲ್ಲೇ 1-2 ವರ್ಷ ಇರುತ್ತೆ. ಅದನ್ನೇನು ಮತ್ತೆ ರೀಪಾಟ್ ಮಾಡಬೇಕಾಗಿಲ್ಲ. ಸಣ್ಣ ಸಣ್ಣ ಸಸಿಗಳನ್ನ ಬಂದವು ನಾವು ತೆಕ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು. ಅದರಿಂದ ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಮಣ್ಣು ಬಿಡ್ಸೋಕ್ಕಾಗಲಾರ್ದಷ್ಟು ಟೈಟ್ ಆಗಿಬಿಟ್ಟಿದೆ, ಬೇರುಗಳು ಅಷ್ಟೊಂದು ನುಲ್ಕೊಬಿಟ್ಟಿದೆ. ಈ ಸಣ್ಣ ಸಣ್ಣ ಇದಿಲ್ಲೆಲ್ಲ ಬ್ರ್ಯಾಂಚಸ್ ಬರ್ತಿದೆ ನೋಡಿ, ಸಣ್ಣ ಸಸಿಗಳು. ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾವು ಒಂದು ಪಾಟ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಅದೇ ಚಿಗುರು ಬರುತ್ತೆ ಅದರಲ್ಲೇ. ಅದು ಏನು ವೇಸ್ಟ್ ಆಗೋದಿಲ್ಲ. ಆ ರೀತಿ ಮಾಡಬೇಕು ಅಂತ ನಾನೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ. ಈ ರೀತಿ ಎಲ್ಲ ತೆಗೆದು ನಾನೊಂದು ದೊಡ್ಡ ಪಾಟ್ಗೆ ಹಾಕೋತಾ ಇದ್ದೀನಿ. ಅದರಲ್ಲಿ ಸಸಿಗಳನ್ನೂ ಬೇರೆ ತೆಗೆದುಬಿಟ್ಟಿದ್ದೀನಿ. ಅಷ್ಟು ಚಿಕ್ಕ ಗಿಡ ಆದರೂ ತುಂಬ ಹೂವು ಬಿಡ್ತು. ಹೂವು ಅಂತೂ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಹೂವು. ಅದು 2 ದಿನ ಆದರೂ ಗಿಡದಲ್ಲಿ ಬಾಡೋದಿಲ್ಲ. ನೆಲದಕ್ಕೆ ನೆಟ್ಟಿದ್ದೀನಿ, ಅದರಲ್ಲೂ ಅಷ್ಟು ಹೂವು ಬಿಟ್ಟಿಲ್ಲ, ಅಷ್ಟೊಂದು ಹೂವು ಬಿಡ್ತು. ಅದೊಂದೇ ಮದರ್ ಪ್ಲ್ಯಾಂಟು, ಅದೊಂದರಲ್ಲೇ ಅಷ್ಟೊಂದು ಹೂವು ಬಂದಿದೆ. ಗಿಡಗಳೆಲ್ಲ ಇಷ್ಟೊಂದು ಸಸಿಗಳಾಗಿದೆ ಅದೊಂದರಲ್ಲಿ. ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ರು, ಅದರಲ್ಲಿ ಒಂದೇ ಕಡ್ಡಿ ನಾನು ಹಾಕಿದ್ದು ಎಷ್ಟೊಂದು ಸಸಿಗಳಾಯಿತು. ಇದರಲ್ಲೇ ತುಂಬ ಸಸಿಗಳಾಗೋಯಿತು. ಇವಾಗ ದೊಡ್ಡ ಪಾಟ್ಗೆ ರೀಪಾಟ್ನ ಮಾಡಿಬಿಟ್ಬಿಡ್ತೀನಿ. ಇನ್ನೊಂದು 2 ವರ್ಷ ಆದರೂ ಅದೇನೂ ಆಗೋದಿಲ್ಲ, ಅದರಲ್ಲೇ ಇರುತ್ತೆ. ಈ ರೀತಿ ನೆಟ್ಬಿಟ್ಟು ಚೆನ್ನಾಗಿ ಬ್ರಷ್ ಮಾಡಬೇಕು, ಮಣ್ಣೆಲ್ಲ ಕಚ್ಕೊಳ್ಳೋಂಗೆ ಬೇರಿಗೆ. ಇಲ್ಲಾಂದರೆ ಅದು ಲೂಸಾಗಿದ್ದರೆ ಬೇರು ಸರಿಯಾಗಿ ಸೆಟ್ ಆಗೋದಿಲ್ಲ ಮತ್ತು ಒಣಗೋಗೋ ಚಾನ್ಸ್ ಇರುತ್ತೆ. ಅದರಿಂದ ನಾವು ಯಾವುದೇ ಗಿಡ ನೆಟ್ಟರು ಚೆನ್ನಾಗಿ ಬ್ರಷ್ ಮಾಡಿ ಇದು ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೆರಳಲ್ಲಿ ಇಡಬೇಕು. ನಾವು ರೀಪಾಟ್ ಮಾಡಿದ ಗಿಡಗಳನ್ನ ಇಂದವರೆಗೂ ನೆರಳಲ್ಲಿ ಇಡಬೇಕು. ಮತ್ತು ಸ್ವಲ್ಪ ನೀರು ಹಾಕಬೇಕು. ನೀರನ್ನ ಜಾಸ್ತಿ ಹಾಕ್ಬಾರ್ದು. ರೀಪಾಟ್ ಮಾಡಿದ್ಮೇಲೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹಾಕಬೇಕು. ಇವತ್ತಿಷ್ಟು ಗಿಡನ ರೀಪಾಟ್ ಮಾಡಿದ್ವಿ. ಇನ್ನೂ ಇದೇ ರೀಪಾಟ್ ಮಾಡಿರೋ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕಿಲ್ಲ, ತೋರಿಸಿಲ್ಲ ನಿಮಗೆ. ಇಷ್ಟೇ ನಾವು ಮಾಡಿದ್ದು. ಈ ರೀತಿ ರೀಅರೇಂಜ್ ಮಾಡಿದ್ವಿ ಎಲ್ಲ ಪಾಟ್ಗಳನ್ನೂ. ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ. ಜಾಸ್ತಿ ಹಾಕ್ಬಾರ್ದು. ಇವಾಗ ರೀಪಾಟ್ ಮಾಡಿರೋದ್ರಿಂದ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಗಿಡಗಳು ಹಾಳಾಗೋ ಚಾನ್ಸ್ ಇರುತ್ತೆ.
ಆಮೇಲೆ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂದರೆ ಗಿಡನ ಪಿಂಚಿಂಗ್ ಮಾಡಬೇಕು, ಇಲ್ಲ ಅಂದರೆ ಬ್ರ್ಯಾಂಚಸ್ ಬರೋದಿಲ್ಲ, ನೆಟ್ಗೊಂದೇ ಕಡ್ಡಿ ಹೋಗುತ್ತೆ, ಆವಾಗ ಜಾಸ್ತಿ ಹೂ ಬರೋದಿಲ್ಲ. ಯಾವುದೇ ಸೇವಂತಿಗೆ ಗಿಡ ಆಗಲಿ ರೀಪಾಟ್ ಮಾಡಿದಾಗ ಜಾಸ್ತಿ ಬ್ರಾಂಚಸ್ ಬರುತ್ತೆ, ಅದರಿಂದ ನಾವು ಅದನ್ನು ಚಿವುಟ್ಬೇಕು. ಪಿಂಚಿಂಗ್ ಮಾಡೋದ್ರಿಂದ ಜಾಸ್ತಿ ಬ್ರಾಂಚಸ್ ಬರೋದು, ಜಾಸ್ತಿ ಹೂವು ಬರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಗಿಡಕ್ಕೂ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ರೀಅರೇಂಜ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟೇ ಟೆರೆಸ್ ಗಾರ್ಡನ್ ಇರೋದು, ಇನ್ನೂ ಜಾಸ್ತಿ ಮಾಡ್ಕೋಬೇಕು. ಇನ್ನು ಮಳೆ ಸ್ಟಾರ್ಟ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.